ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ದಸರಾ ಹಬ್ಬದ ಅಂಗವಾಗಿ ಜವಳಿ ಹಾಗೂ ಕೈಮಗ್ಗ ಇಲಾಖೆ ವತಿಯಿಂದ ವಿಶೇಷ ಪ್ರದರ್ಶನ ಆರಂಭಗೊಂಡಿದೆ. ದಸರಾ ಹಬ್ಬವನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಆಗಮಿಸುವ ಪ್ರವಾಸಿಗರು ಹಾಗೂ ಸ್ಥಳೀಯ ಜನರಿಗೆ ಕರ್ನಾಟಕದ ಶ್ರೀಮಂತ ಜವಳಿ ಪರಂಪರೆ ಮತ್ತು ಕೈಮಗ್ಗ ವಸ್ತುಗಳನ್ನು ಪರಿಚಯಿಸುವ ಉದ್ದೇಶದಿಂದ ಈ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರದರ್ಶನದಲ್ಲಿ ಮಗ್ಗದಿಂದ ನೇಯ್ಗೆ ಮಾಡಿದ ಸೀರೆಗಳು, ಹಸ್ತಕಲೆಯ ಬಟ್ಟೆಗಳು, ಹತ್ತಿ ಹಾಗೂ ರೇಷ್ಮೆಯ ಮಗ್ಗದ ಉತ್ಪನ್ನಗಳು, ಗ್ರಾಮೀಣ ನೇಕಾರರು ಸಿದ್ಧಪಡಿಸಿದ ಬಟ್ಟೆಗಳು, ವಿವಿಧ ಗೃಹೋಪಯೋಗಿ ವಸ್ತುಗಳು ಮತ್ತು ಬಣ್ಣ ಬಣ್ಣದ ಸೀರೆ, ಶಾಲು, ಫ್ಲವರ್ಗಳು ಮೊದಲಾದವುಗಳನ್ನು ಆಕರ್ಷಕವಾಗಿ ಅಲಂಕರಿಸಿ ಪ್ರದರ್ಶಿಸಲಾಗಿದೆ. ಜೊತೆಗೆ ಗ್ರಾಮೀಣ ಮಹಿಳೆಯರು ಮತ್ತು ಹಸ್ತಕಲಾ ತಜ್ಞರಿಂದ ತಯಾರಾದ ಅಲಂಕಾರ ವಸ್ತುಗಳು ಹಾಗೂ ದಿನನಿತ್ಯದ ಬಳಕೆಯ ವಸ್ತುಗಳು ಜನರ ಗಮನ ಸೆಳೆಯುತ್ತಿವೆ. ವಿಶೇಷವಾಗಿ ಮಗ್ಗದ ಸೀರೆಗಳು ಪ್ರವಾಸಿಗರ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ. ಪ್ರತಿಯೊಂದು ಸೀರೆಯು ನೇಕಾರರ ಕಲೆ, ನೈಗತಿ ಮತ್ತು ಶ್ರಮವನ್ನು ಪ್ರತಿಬಿಂಬಿಸುತ್ತಿದ್ದು ಕರ್ನಾಟಕದ ಹೆಮ್ಮೆ ಎನ್ನುವಂತೆ ಕಂಡುಬರುತ್ತದೆ. ಪ್ರವಾಸಿಗರು ಮೈಸೂರಿನ ಜವಳಿ ವೈವಿಧ್ಯತೆ ಹಾಗೂ ಕೈಮಗ್ಗ ಉತ್ಪನ್ನಗಳ ಗುಣಮಟ್ಟವನ್ನು ನೋಡಿ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರದರ್ಶನದಲ್ಲಿ ಭಾಗವಹಿಸಿರುವ ನೇಕಾರರು ತಮ್ಮ ವೃತ್ತಿಯ ಅನುಭವ ಹಂಚಿಕೊಳ್ಳುತ್ತಾ ಇಂತಹ ಪ್ರದರ್ಶನಗಳು ನಮ್ಮ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಸಿಗುವಲ್ಲಿ ನೆರವಾಗುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೈಮಗ್ಗ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಗ್ರಾಮೀಣ ನೇಕಾರರ ಆರ್ಥಿಕ ಸ್ಥಿರತೆಗಾಗಿ ಕರ್ನಾಟಕ ನೀಡುತ್ತಿರುವ ಪ್ರೋತ್ಸಾಹಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಹಾಗೂ ಗಾಂಧಿ ಚರಕ ನೂಲು ತೆಗೆಯುತ್ತಿರುವ ಮಹಿಳೆಯರು ಮಗ್ಗದಿಂದ ಸೀರೆ ತಯಾರಿಸುತ್ತಿರುವುದು ಸಹ ನೋಡಬಹುದು. ಬದನವಾಳು ಗ್ರಾಮಕ್ಕೆ ಬಂದ ಗಾಂಧೀಜಿ ಬಗ್ಗೆ ಸಹ ಪರಿಚಯ ಮಾಡಿದ್ದಾರೆ. ಗಾಂಧಿ ಜಯಂತಿ ವಿಶೇಷ ಈ ಪ್ರದರ್ಶನವೆಂದು ಸಹ ಹೇಳಬಹುದು. ದಸರಾ ಹಬ್ಬದ ಸಡಗರದಲ್ಲಿ ಮೈಸೂರಿಗೆ ಆಗಮಿಸಿರುವ ಅತಿಥಿಗಳು ಹಾಗೂ ಪ್ರವಾಸಿಗರು ಈ ಪ್ರದರ್ಶನಕ್ಕೆ ಭೇಟಿ ನೀಡಿ ಕೈಮಗ್ಗ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಗ್ರಾಮೀಣ ನೇಕಾರರ ಜೀವನಕ್ಕೆ ಬೆಂಬಲ ನೀಡುವಂತಾಗುತ್ತದೆ. ಹೀಗೆ ದಸರಾ ಹಬ್ಬದ ಸಂಭ್ರಮದಲ್ಲಿ ಜವಳಿ ಹಾಗೂ ಕೈಮಗ್ಗ ಪ್ರದರ್ಶನವು ವಿಶೇಷ ಆಕರ್ಷಣೆಯಾಗಿ ಹೊರಹೊಮ್ಮಿದೆ.